ಹೆಲೋ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫ್ಲೋರಾ ಆ್ಯಂಡ್ ಶೇಡ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣಿನಿಂದ ಸ್ಮೂದಿ ಆ್ಯಂಡ್ ಕುಲ್ಫಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬಿಫೋರ್ ಗೆಟ್ ಇನ್ ಟು ದ ರೆಸಿಪಿ ಪಾರ್ಟ್, ಮಾವಿನ ಹಣ್ಣು ತಿನ್ನೋದ್ರಿಂದ ಆಗುವಂಥ ಪ್ರಯೋಜನಗಳನ್ನು ನೋಡೋಣ. ಮಾವಿನ ಹಣ್ಣಿನಲ್ಲಿರುವಂಥ ನ್ಯಾಚುರಲ್ ಶುಗರ್ಸ್ ಬೇಸಿಗೆ ಕಾಲದಲ್ಲಾಗೋ ಸುಸ್ತನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿರುವಂತಹ ನಾರಿನಂಶ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಎ, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಬೀಟಾ ಕೆರೋಟಿನ್ ಇರೋದ್ರಿಂದ ವಿಟಮಿನ್ ಎ ಉತ್ಪಾದನೆಗೆ ಹೆಲ್ಪ್ ಮಾಡಿ ನಮ್ಮ ಕಣ್ಣಿನ ಆರೋಗ್ಯನ ಕಾಪಾಡುತ್ತೆ. ನಾವು ಹಣ್ಣನ್ನು ಸಿಪ್ಪೆ ಸಮೇತ ತಿನ್ನೋದ್ರಿಂದ ಈ ಎಲ್ಲ ಹೆಲ್ತ್ ಬೆನಿಫಿಟ್ಸ್ಗಳನ್ನು ಸಂಪೂರ್ಣವಾಗಿ ಪಡೆದುಕೊಳ್ಬಹುದು. ನಾವು ಕಮಿಂಗ್ ಟು ಮ್ಯಾಂಗೋ ಸ್ಮೂದಿ ಮಾಡಲಿಕ್ಕೆ ನಾನು ಹಾಲು ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ಈ ಡ್ರೈ ಫ್ರೂಟ್ಸ್ಗಳಲ್ಲಿರುವಂತಹ ವಿಟಮಿನ್ಸು, ಮಿನರಲ್ಸು ಆ್ಯಂಡ್ ನ್ಯೂಟ್ರಿಯೆಂಟ್ಸು ಮಕ್ಕಳ ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡ್ತವೆ. ಕಮಿಂಗ್ ಟು ಪ್ರಿಪ್ರೇಷನ್, ಫಸ್ಟು ಚೆನ್ನಾಗಿರೋ ಮಾವಿನ ಹಣ್ಣು ಆರಿಸ್ಕೊಂಡು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಆಮೇಲೆ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕು. ಹೆಚ್ಚಿರೋ ಪೀಸಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಸ್ಮೂದಿಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟು ಶುಗರ್ ಈಸ್ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಅದಾದ ನಂತರ ನಾನು ಹಾಲು ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ನಂತರ ಸ್ವಲ್ಪ ನೀರು ಹಾಕಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀರು ಹಾಕ್ಕೊಂಡು ದೆನ್ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇಷ್ಟು ಈಸಿಯಾಗಿ ಕ್ವಿಕ್ಕಾಗಿ ನಾವು ಮ್ಯಾಂಗೋ ಸ್ಮೂದಿನ ಮನೇಲೇ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮ್ಯಾಂಗೋ ಕುಲ್ಫಿ ಮಾಡೋದಕ್ಕೆ ಮ್ಯಾಂಗೋ ಸ್ಮೂತಿಗೆ ಯೂಸ್ ಮಾಡಿರೋ ಥರನೇ ಮಿಲ್ಕ್, ಶುಗರು, ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿದ್ದೀನಿ. ಕುಲ್ಫಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಗ್ರೈಂಡ್ ಆದ ನಂತರ ಈ ರಸನ ಶೋಧಿಸ್ಕೊಂಡ್ಮೇಲೆ ಈ ಥರ ಕುಲ್ಫಿ ಮೌಲ್ಡ್ಗೆ ಹಾಕಿ ಇದನ್ನು ಒಂದು 3 to 4 hours ಫ್ರೀಝರ್ನಲ್ಲಿ ಇಡಬೇಕಾಗತ್ತೆ. ಸೊ ಈ ಥರ ನ್ಯೂಟ್ರಿಷಿಯಸ್ ಆಗಿ ಮನೇಲೇ ಕುಲ್ಫಿನ ರೆಡಿ ಮಾಡಬಹುದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮ್ಯಾಂಗೋ ಕುಲ್ಫಿ ಮಿಶ್ರಣಕ್ಕೇ ಸ್ವಲ್ಪ ಕೋಕೋ ಪೌಡರ್ನ ಹಾಕಿ ಮತ್ತೊಮ್ಮೆ ಬ್ಲೆಂಡ್ ಮಾಡಿಕೊಂಡೆ. ಅದನ್ನು ನಾನಿಲ್ಲಿ ಮತ್ತೆ ಕುಲ್ಫಿ ಮೌಲ್ಡ್ಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಕುಲ್ಫಿ ಮೌಲ್ಡ್ಗೆ ಆ್ಯಡ್ ಮಾಡಿಕೊಂಡು ಒಂದು 4 hours ಫ್ರೀಸ್ ಮಾಡಿದರೆ ಚಾಕ್ಲೇಟ್ ಫ್ಲೇವರ್ ಮ್ಯಾಂಗೋ ಕುಲ್ಫಿ ರೆಡಿ ಆಗುತ್ತೆ. ಇದನ್ನು ಕೂಡ ಟ್ರೈ ಮಾಡಿ. ಸೊ ಈ ಪ್ರಾಡಕ್ಟ್ಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.